So we heard about being a committed member of this church. ಈ ಸಭೆಗೆ ಒಪ್ಪಿಸಿಕೊಟ್ಟಂತ ಸದಸ್ಯ ಎಂಬುದರ ಕುರಿತಾಗಿ ನಾವು ಕೇಳಿಸ್ಕೊಂಡ್ವಿ. And that is open to all who are willing to fulfill what scripture says is a part of every believer in Christ's body. ಸತ್ಯವೇದ ವಚನ ಹೇಳೋ ಪ್ರಕಾರ ಕ್ರಿಸ್ತನ ದೇಹದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು ಭಾಗವಾಗಬಹುದಾಗಿದೆ. ಇದನ್ನ ಯಾರು ಪೂರೈಸಲು ಇಚ್ಛೆಯುಳ್ಳವರಾಗಿದ್ದಾರಲ್ಲ ಅವರೆಲ್ಲರಿಗೂ ಇದು ತೆರೆದಿದೆ. So let's turn to this passage we were looking at in Ephesians 4. ಎಫೆಸ 4ರಲ್ಲಿ ಇರುವಂತ ಒಂದು ವಚನವನ್ನ ನೋಡ್ಕೊಳ್ಳೋಣ. And verse 15. 15ನೇ ವಚನ. Maybe begin at verse 14. We must no longer be children. 14ನೇ ವಚನದಿಂದ ಪ್ರಾರಂಭಿಸೋಣ. ನಾವು ಬಾಲಕರಂತೆ ಇರಬಾರದು ಎಂಬುದಾಗಿ ಅಲ್ಲಿ ಹೇಳುತ್ತೆ. Tossed here and there by waves and carried about by every wind of doctrine, etc. ಬೋಧನೆಯ ಪ್ರತಿಯೊಂದು ಗಾಳಿಯಿಂದಲೂ ಬಡಿಯಲ್ಪಟ್ಟು ಅತ್ತಿತ್ತ ನೂಕಾಡಲ್ಪಡುವ ಎಂಬುದಾಗಿ ಇದೆ. And by the craftiness, by trickery of men and craftiness and deceitful scheming. ಮನುಷ್ಯನ ಕಪಟದಿಂದಲೂ ಮೋಸದ ಉಪಾಯ ಮಾಡುವ ತಂತ್ರದಿಂದಲೂ ಎಂಬುದಾಗಿ ಅಲ್ಲಿ ಹೇಳುತ್ತೆ. ಈ ವಿಷಯಗಳಲ್ಲಿ ಬಾಲಕರಾಗಿರಬಾರದು. So it says here speaking the truth in love. ಇಲ್ಲಿ ಹೇಳುತ್ತೆ ಪ್ರೀತಿಯಲ್ಲಿ ಸತ್ಯವನ್ನ ಮಾತನಾಡಬೇಕು ಅಂತ. Like that we grow up to the head. ಆ ರೀತಿಯಾಗಿ ನಾವು ತಲೆಗೆ ಬೆಳೆಯುವವರಾಗಿರುತ್ತೇವೆ. So ultimately ಅದೇ ರೀತಿ ಅಂತಿಮವಾಗಿ it's not by my connection with people frequently meeting that I build fellowship. ನಾನು ಜನರೊಟ್ಟಿಗೆ ಸಂಪರ್ಕವನ್ನ ನಿರಂತರವಾಗಿ ಸಾಧಿಸುವ ಮುಖಾಂತರ ಅನ್ಯೂನತೆಯನ್ನ ಕಟ್ಟಲು ಆಗೋದಿಲ್ಲ. It's by being connected to the head. ಅದು ತಲೆಗೆ ನನ್ನನ್ನು ನಾನು ಸಮರ್ಪಿಸಿಕೊಂಡಾಗ ಅಥವಾ ಸಂಪರ್ಕ ಇಟ್ಟುಕೊಂಡಾಗ ಸಾಧ್ಯ ಅದು. It says here it's from the head, verse 16, that the whole body is fitted. 16ನೇ ವಚನ ಹೇಳುತ್ತೆ ತಲೆಯಿಂದ ದೇಹವೆಲ್ಲ ಬಿಗಿಯಾಗಿ ಜೋಡಿಸಲ್ಪಟ್ಟಿರುತ್ತದೆ ಅಂತ. And held together by what every joint supplies. ಪ್ರತಿ ಕೀಲಿನಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟಿರುತ್ತದೆ ಅಂತ ಹೇಳಲ್ಪಟ್ಟಿದೆ. So the meaning there is, I'm glad that the New Testament speaks Jesus spoke about the body. The Holy Spirit speaks about. ಇದರ ಅರ್ಥ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನು ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ದೇಹದ ಕುರಿತಾಗಿ ಹೆಚ್ಚು ಮಾತನಾಡಿದ್ದಾರೆ. Christ, the church is the body of Christ, and to me I've meditated on that for 60 years. ಪವಿತ್ರಾತ್ಮನು ಹೇಳುವಂತದ್ದು ಸಭೆಯು ಕ್ರಿಸ್ತನ ದೇಹವಾಗಿದೆ ಎಂಬುದಾಗಿ ಮಾತನಾಡಲ್ಪಟ್ಟಿದ್ದಾನೆ. ಇದನ್ನ ನಾನು 60 ವರ್ಷದಿಂದ ಧ್ಯಾನಿಸುತ್ತಿದ್ದೇನೆ. I became a Christian 65 years ago, and very soon, that's amazing, very soon I had a burden to see a body of Christ being built. ನಾನು 65 ವರ್ಷದ ಹಿಂದೆ ವಿಶ್ವಾಸಿಯಾದೆ. ಆ ನಂತರ ತಕ್ಷಣವೇ ನನಗೆ ಭಾರ ಬಂತು ಕ್ರಿಸ್ತನ ದೇಹವು ಕಟ್ಟಲ್ಪಡಬೇಕು ಎಂಬುದಾಗಿ. I said I want to see a church which is like a body, because that's what I saw in the New Testament. ನಾನು ಸಭೆಯನ್ನು ದೇಹವೆಂಬುದಾಗಿ ನೋಡ ಬಯಸುತ್ತೇನೆ. ಇದನ್ನೇ ಹೊಸ ಒಡಂಬಡಿಕೆ ಹೇಳುವಂತದ್ದು. Not an organization, not a group of people sitting together like in a theater. ಅದು ಒಂದು ಸಂಘ ಸಂಸ್ಥೆ ಅಲ್ಲ, ಜನರು ಈ ಸಿನಿಮಾ ಥಿಯೇಟರ್ಗಳಲ್ಲಿ ಕೂತಿರುವಂತೆ ಅಲ್ಲ ಅದು. Like when they go to a cinema theater and everybody's watching what's happening in front, and then they go home. ಸಿನಿಮಾ ಥಿಯೇಟರ್ಗಳಲ್ಲಿ ಎಲ್ಲರೂ ಸಿನಿಮಾ ನೋಡ್ತಾರೆ, ನಂತರ ಅಲ್ಲೇನಾಗತ್ತೆ ನೋಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. So you come to a church and everybody just listens to what's happening in front and go home, and they have no more connection till they come to the next cinema, a movie on the theater. ಅದೇ ತರ ನೀವು ಸಭೆಗೆ ಬರ್ತೀರಿ, ನಿಮ್ಮ ಎದುರುಗಡೆ ಏನ್ ನಡೀತಾ ಇದೆ ಅದನ್ನ ಕೇಳಿಸ್ಕೊಳ್ತೀರಿ, ಮನೆಗೆ ಹೋಗ್ಬಿಡ್ತೀರಿ, ಯಾವುದೇ ಸಂಪರ್ಕ ಇಟ್ಕೊಳ್ಳೋದಿಲ್ಲ. ಅದು ಸಿನಿಮಾ ನೋಡಿದ ರೀತಿಯಲ್ಲಿ. That's a church must not be like that, where people regularly go to the movie theater, go regularly to the church, because ಸಭೆ ಆ ರೀತಿಯಾಗಲ್ಲ. ಜನರು ಸಿನಿಮಾ ಥಿಯೇಟರ್ಗೆ ಪ್ರತಿನಿತ್ಯ ಹೋಗುವ ಹಾಗೆ ಸಭೆಗೂ ಕೂಡ ಬರ್ತಾರೆ. They are entertained by what they get there. In a cinema theater, nobody's connected to the people sitting there. ಅಲ್ಲಿ ಅವರಿಗೆ ಮನೋರಂಜನೆ ಸಿಗತ್ತಷ್ಟೇ. ಈ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಒಬ್ರಿಗೊಬ್ರು ಸಂಪರ್ಕ ಇರೋದಿಲ್ಲ ಅಕ್ಕಪಕ್ಕದಲ್ಲಿ ಕೂತೋರಿಗೆ. But in a church, we are more and more we have to be connected. The more we come here, this is a committed member, connected to the other ones here. ಆದರೆ ಸಭೆ ಅಂತ ಬಂದಾಗ ಒಬ್ಬ ಒಪ್ಪಿಸಲ್ಪಟ್ಟಂತ ಸಹೋದರ ಅಥವಾ ಸಹೋದರಿ ಇತರರಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರುತ್ತಾನೆ. A little baby can't coordinate the movement of hands and feet and all. ಶಿಶುವು ಕಾಲು ಮತ್ತು ಕೈ ಚಲಿಸುವಿಕೆಗೆ ಅಷ್ಟಾಗಿ ಸಹಕಾರ ಕೊಡ್ತಿರೋದಿಲ್ಲ. But as the child grows, it's able to coordinate. See how artists and all can do such delicate work. ಮಗು ಬೆಳೆದ ಹಾಗೆ ಅದು ಸಹಕರಿಸಲು ಕಲಿತುಕೊಳ್ಳುತ್ತದೆ. ನಿಮಗೆ ಗೊತ್ತಲ್ಲ, ಕಲಾವಿದರುಗಳು ಆನಂದದಾಯಕ ಕೆಲಸಗಳನ್ನ ಮಾಡ್ತಿರ್ತಾರೆ. A child can't do that. A child can't even write the alphabet properly. ಶಿಶು ಆ ರೀತಿಯಾಗಿ ಮಾಡ್ತಿರೋದಿಲ್ಲ, ಅದಕ್ಕೆ ವರ್ಣಮಾಲೆ ಅವೆಲ್ಲ ಗೊತ್ತಿರೋದಿಲ್ಲ. One mark of growth is it can coordinate
And the reason is ಬೆಳವಣಿಗೆಯ ಒಂದು ಗುರುತೇನಪ್ಪ ಅಂದರೆ ಅದು ಸಹಕರಿಸುತ್ತದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ not because these two hands spend a lot of time together. ಈ ಎರಡೂ ಕೈಗಳು ಹೆಚ್ಚಿನ ಸಮಯ ಒಟ್ಟಾಗಿ ಸಮಯ ಕಳಿಬೇಕು ಅಂತಲ್ಲ. How do these hands, for example, an artist or a sculptor or someone who's building something with both hands, ಇದು ಕೈ ಹೇಗಪ್ಪ ಅಂದರೆ ಒಂದು ಶಿಲ್ಪಿ ಥರ ಅಥವಾ ಒಬ್ಬ ಕಲಾವಿದನ ಥರ ಎರಡು ಕೈಯಿಂದ ಏನೋ ಒಂದನ್ನ ಕಟ್ಟುತ್ತಿರುವಂತೆ ಅದು. how does he get left hand and right hand to work? Especially you see that in a piano. ಹೇಗೆ ಎಡಗೈ ಮತ್ತು ಬಲಗೈ ಕೆಲಸ ಮಾಡುತ್ತೆ? ಈ ಪಿಯಾನೋ ಉದಾಹರಣೆ ತೆಗೆದುಕೊಳ್ರಿ. I'm amazed at good pianists, how they coordinate the sound. How does the left hand and the right hand work exactly? ಈ ಪಿಯಾನೋ ನುಡಿಸುವವರನ್ನ ನಾನು ನೋಡಿದ್ದೇನೆ. ಹೇಗೆ ಅವರ ಎಡಗೈ ಮತ್ತು ಬಲಗೈ ಒಟ್ಟಾಗಿ ಸಹಕರಿಸಿಕೊಂಡು ಕೆಲಸ ಮಾಡುತ್ತಲ್ಲಿ. It's not by their spending a lot of time together. It's not by pianists saying I must hold hands frequently so that these hands work together. That's garbage. ಅದು ಒಟ್ಟಾಗಿ ಹೆಚ್ಚಿನ ಸಮಯ ಕಳೆಯೋದ್ರಿಂದ ಅಲ್ಲ. ಈ ಪಿಯಾನೋ ನುಡಿಸುವವರು ಎರಡೂ ಕೈಗಳನ್ನ ಒಟ್ಟಾಗಿ ಹಿಡಿದಿಟ್ಕೋಬೇಕು, ಆನಂತರ ಚೆನ್ನಾಗಿ ಬರುತ್ತೆ ಅಂತ ತಿಳ್ಕೊಂಡು ಆ ರೀತಿ ಮಾಡೋದೆಲ್ಲ ಕಸದ ಬುಟ್ಟಿಗೆ ಸಮ. And that's what we think. If I spend a lot of time with that brother and visit him and we are good friends and we are always happy together and we think we'll be fellowship. ನಾವು ಒಬ್ಬ ಸಹೋದರನನ್ನ ಪದೇ ಪದೇ ಭೇಟಿ ಆಗುವುದು, ಆತನೊಟ್ಟಿಗೆ ಹೆಚ್ಚಿನ ಸಮಯ ಕಾಲ ಕಳೆಯೋದು, ಒಳ್ಳೆ ಸ್ನೇಹವನ್ನು ಕಾಪಾಡ್ಕೊಳ್ಳೋದು, ಸಂತೋಷವ ಕಾಲ ಕಳೆಯೋದು, ಇದರಿಂದ ಅನ್ಯೋನ್ಯತೆ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ಬಿಡೋದು. It's nonsense. ಇದು ಬುದ್ಧಿಗಿಡಿತನವಾಗಿದೆ. It is nonsense. ಇದು ಬುದ್ಧಿಗಿಡಿತನವಾಗಿದೆ. I'll tell you how. ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. Whether it's playing the piano or artists or sculptors. ಈ ಪಿಯಾನೋ ನುಡಿಸುವವರು, ಶಿಲ್ಪಿಗಳು, ಕೆತ್ತೋರು ಇವೆಲ್ಲ ನೋಡುವಾಗ it's because this hand is perfectly connected to the head and this hand is perfectly connected to the head. ಈ ಎಡಗೈ ತಲೆಗೆ ಸಂಪರ್ಕ ಸಾಧಿಸಿರುತ್ತೆ, ಬಲಗೈ ಕೂಡ ತಲೆಗೆ ಸಂಪರ್ಕ ಸಾಧಿಸಿರುತ್ತೆ. And from the head they work so perfectly together. ತಲೆಯಿಂದ ಎರಡೂ ಕೈಗಳು ಒಟ್ಟಾಗಿ ಪರಿಪೂರ್ಣವಾಗಿ ಅದ್ಭುತವಾಗಿ ಕೆಲಸ ಮಾಡ್ತವೆ. That's why you can't work together with somebody else's hand because his hand is not connected to my head. ಅದಕ್ಕಾಗಿ ನೀವು ಇತರರ ಕೈಗಳೊಟ್ಟಿಗೆ ಕೆಲಸ ಮಾಡಲಾಗುವುದಿಲ್ಲ, ಯಾಕಂದ್ರೆ ಅವರ ಕೈ ನಿಮ್ಮ ತಲೆಗೆ ಸಂಪರ್ಕ ಹೊಂದಿಲ್ಲ. So that's what it says here. Growing up to the head, Ephesians 4:15. ಎಫೆಸ 4:15 ಹೇಳುತ್ತೆ, ಕ್ರಿಸ್ತನಲ್ಲಿ ಬೆಳೆಯಿರಿ, ತಲೆಯು ತಾನೇ ಆಗಿರುವ ಕ್ರಿಸ್ತನಲ್ಲಿ ಅಂತ. And from the head, verse 16, the whole body is fitted and held together. ಆ ತಲೆಯಿಂದ ದೇಹವೆಲ್ಲ ಬಿಗಿಯಾಗಿ ಜೋಡಿಸಲ್ಪಟ್ಟಿರುತ್ತೆ. By the joints and everything. Then each individual part, verse 16, is contributing something which results in the whole growth of the body. ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಭಕ್ತಿ ವೃದ್ಧಿಯನ್ನ ಹೊಂದಿಕೊಳ್ಳುತ್ತದೆ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. And how do you know whether you or I are contributing to the building up of the body? ಹೇಗೆ ಗೊತ್ತಾಗಬೇಕು ನಾನಾಗ್ಲಿ ಮತ್ತು ನೀವಾಗ್ಲಿ ಸಭೆಯನ್ನ ಕಟ್ಟೋದ್ರಲ್ಲಿ ಒಬ್ರಿಗೊಬ್ರು ಸಹಕರಿಸ್ತಿದೀವಿ ಅಂತ? It's not just those who stand up here in the pulpit who contribute to the building of the body. It says here, ಈ ವೇದಿಕೆಯ ಮೇಲೆ ನಿಂತ್ಕೊಳ್ಳೋರು ಮಾತ್ರ ಸಭೆಯನ್ನ ಕಟ್ಟಲು ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಮಾತ್ರ ಅಲ್ಲ, ಇಲ್ಲಿ ಹೇಳತ್ತೆ according to the proper working of every individual part. This is a committed member. ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಅಂತ. ಇದು ಸಭೆಗೆ ಒಪ್ಪಿಸಲ್ಕೊಟ್ಟ ಸದಸ್ಯನ ಗುರುತು. A committed member is in verse 16. Every individual part is doing something for the growth of the body. ಒಪ್ಪಿಸಲ್ಕೊಟ್ಟಂತ ಸದಸ್ಯ ತನ್ನ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಸಭೆಯ ಭಕ್ತಿ ವೃದ್ಧಿಗೆ ಸಹಕರಿಸುತ್ತಿರುತ್ತಾನೆ. Now, so you may have an understanding that you're a committed member because you come here faithfully every Sunday and sit here. ನೀವು ಪ್ರತಿ ಭಾನುವಾರ ನಂಬಿಗಸ್ತಿಕೆಯಿಂದ ಇಲ್ಲಿ ಬಂದು ಕೂತುಕೊಳ್ಳೋದ್ರ ಮುಖಾಂತರ ನನ್ನನ್ನು ನಾನು ಸಭೆಗೆ ಒಪ್ಪಿಸಿ ಕೊಟ್ಟಿದ್ದೇನೆ ಎಂಬುದಾಗಿ ನಿಮಗೆ ತಿಳುವಳಿಕೆ ಇರಬಹುದು. And sing the songs or maybe put a little money in the box. But that's not a committed member. ನಾನು ಹಾಡನ್ನ ಹೇಳ್ತೀನಿ, ಕಾಣಿಕೆ ಡಬ್ಬದಲ್ಲಿ ಸ್ವಲ್ಪ ಹಣವನ್ನ ಹಾಕ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು. ಅದು ಒಪ್ಪಿಸಿಕೊಟ್ಟಂತ ಸದಸ್ಯತ್ವ ಅಲ್ಲ. A committed member is one who is doing their part in secret, in private. ಸಭೆಗೆ ಒಪ್ಪಿಸಲ್ಪಟ್ಟ ಸದಸ್ಯ ಯಾವ ತರ ಇರ್ತಾನಪ್ಪ ಅಂದ್ರೆ ರಹಸ್ಯವಾಗಿ, ಗುಪ್ತವಾಗಿ ತನ್ನ ಭಾಗವನ್ನ ಪೂರೈಸ್ತಿರ್ತಾನೆ. When you're not sitting here, you're concerned that the church must be built up. ನೀವು ಇಲ್ಲಿ ಕುಳಿತುಕೊಳ್ಳದೆ ಇರುವಾಗ ಸಭೆಯು ಕಟ್ಟಲ್ಪಡಬೇಕು ಎಂಬ ಬಯಕೆಯನ್ನು ನೀವು ಹೊಂದ್ಕೊಳ್ಳೋದಾದ್ರೆ, and you keep your connection with the head. ಮೊದಲು ನೀವು ತಲೆಗೆ ನಿಮ್ಮ ಸಂಪರ್ಕವನ್ನು ಸಾಧಿಸಿಕೊಳ್ಳಬೇಕು. So even if I never meet you for the whole week or for weeks on end, ಇಡೀ ವಾರ ಪೂರ್ತಿ ನಾನು ನಿಮ್ಮನ್ನ ಭೇಟಿ ಆಗ್ಲಿಲ್ಲ ಅಂದ್ರೂ ಕೂಡ I can work perfectly with you
if you're connected to the head and I'm connected to the head. ನಾನು ಮತ್ತು ನೀವು ತಲೆಗೆ ಸಂಪರ್ಕವನ್ನು ಹೊಂದಿದ್ರೆ ಪರಿಪೂರ್ಣವಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬಹುದಾಗಿರುತ್ತದೆ. These hands may never have held each other for 1 week or 2 weeks. ಈ ಎರಡು ಕೈಗಳು ಒಂದು ವಾರ ಅಥವಾ 2 ವಾರ ಒಟ್ಟಾಗಿ ಬಿಗಿಯಲ್ಪಡದೆ ಇರಬಹುದು. But when they want to do something together, it works perfectly because they're both connected to the head. ಆ ಕೈಗಳು ತಲೆಗೆ ಸಂಪರ್ಕ ಹೊಂದಿರುವುದರಿಂದ ಒಟ್ಟಾಗಿ ಕೆಲಸ ಮಾಡುವಾಗ ಅದು ಪರಿಪೂರ್ಣವಾಗುತ್ತದೆ. So when does that fail? ಅದು ಯಾವಾಗ ಸೋಲತಪ್ಪ ಅಂದ್ರೆ When one of these members loses its connection to the head. That's called paralysis. One hand gets paralyzed. ಇಲ್ಲಿ ಯಾವುದಾದ್ರೂ ಒಂದು ಅಂಗ ತನ್ನ ತಲೆಗೆ ಸಂಪರ್ಕವನ್ನ ಕಡಿತ ಮಾಡ್ಕೊಳ್ಳೋದಾದ್ರೆ ಅದರ ಅರ್ಥ ಒಂದು ಅಂಗ ಪಾರ್ಶ್ವವಾಯುವಿಗೆ ಗುರಿಯಾಗಿದೆ ಅಂತ. Then the other hand is to lift up and hold it and make it write something. That is the condition of many believers. ಆಗ ಮತ್ತೊಂದು ಕೈ ಮೇಲಕ್ಕೆತ್ತಬೇಕು, ಅದನ್ನು ಹಿಡಿದಿಟ್ಕೊಂಡು ಅನ್ನವನ್ನ ಮಾಡಬೇಕಾಗತ್ತೆ. ಅನೇಕ ವಿಶ್ವಾಸಿಗಳ ಸ್ಥಿತಿಯೂ ಇದೇ ಆಗಿದೆ. And we must make sure that doesn't happen. ನಾವು ನಿಶ್ಚಯ ಪಡಿಸ್ಕೋಬೇಕು ಅದು ನಮಗಾಗಲ್ಲ ಅಂತ. What is a paralyzed member? Its connection to the head is gone. ಪಾರ್ಶ್ವವಾಯು ಸದಸ್ಯನ ಗುರುತೇನು ತನ್ನ ತಲೆಗೆ ಸಂಪರ್ಕವನ್ನು ಕಡಿತ ಮಾಡಿಕೊಂಡಿರ್ತಾನೆ. And when its connection to the head is gone, its connection to the other members are also gone. It cannot work together with others. ತನ್ನ ತಲೆಗೆ ಕಡಿತ ಮಾಡಿಕೊಂಡಂತವನು ಇತರರೊಟ್ಟಿಗೂ ಕೂಡ ಸಂಪರ್ಕವನ್ನು ಕಡಿತ ಮಾಡ್ಕೊಂಡಿರ್ತಾನೆ. ಒಟ್ಟಾಗಿ ಕೆಲಸ ಮಾಡಕ್ ಆಗೋದಿಲ್ಲ ಅವಾಗ. So when you find a brother who's not able to work together with others, and ನೀವು ಒಬ್ಬ ಸಹೋದರನನ್ನ ಮತ್ತೊಬ್ಬರೊಟ್ಟಿಗೆ ಕೆಲಸ ಮಾಡದೇ ಇರುವುದನ್ನು ಕಂಡುಕೊಂಡಾಗ one proof of that is they're always critical. They're always finding fault. Something's wrong with this, and the elders are not doing it right. ಅದ್ರ ಗುರುತೇನಪ್ಪ ಅಂದ್ರೆ ಆತನ ಯಾವಾಗಲೂ ಕ್ಲಿಷ್ಟಕರ ಇರ್ತಾನೆ, ಮತ್ತೊಬ್ಬರಲ್ಲಿ ತಪ್ಪು ಕಂಡುಹಿಡಿತಿರ್ತಾನೆ, ಸಭಾ ಹಿರಿಯರು ಇದನ್ನ ಸರಿ ಮಾಡ್ತಿಲ್ಲ ಅಂತ ಹೇಳ್ತಿರ್ತಾನೆ. I mean, God never gave you the grace to be an elder. ದೇವ್ರು ನಿಮಗೆ ಸಭಾ ಹಿರಿಯನಾಗಲು ಕೃಪೆ ಕೊಟ್ಟಿಲ್ಲ. Just humble yourself and say, God gave grace to somebody else to be an elder, and God has borne witness to his ministry, and God has borne zero witness to your ministry in all these years. Humble yourself and recognize them as the one God has given you. ಅದಕ್ಕಾಗಿ ನಿಮ್ಮನ್ನ ನೀವು ತಗ್ಗಿಸ್ಕೊಳ್ರಿ, ಈ ರೀತಿಯಾಗಿ ಹೇಳ್ರಿ, ನೀವು ಕೇಳ್ಕೊಳ್ರಿ ದೇವರಲ್ಲಿ ಮತ್ತೊಬ್ಬರಿಗೆ ಕೃಪೆಯನ್ನು ಕೊಡಲು ಸಭಾ ಹಿರಿಯನಾಗಲು, ಯಾಕೆಂದ್ರೆ ದೇವರು ನಿಮ್ಮ ವಿಷಯವಾಗಿ ಅಲ್ಲ ಅವರ ಸೇವೆಯ ವಿಷಯವಾಗಿ ಸಾಕ್ಷೀಕರಿಸಿರುತ್ತಾರೆ. ನಿಮ್ಮನ್ನ ನೀವು ತಗ್ಗಿಸ್ಕೊಂಡು ಗ್ರಹಿಸ್ಕೊಳ್ರಿ ದೇವರು ನಿಮಗೆ ಕೊಟ್ಟಿರುವಂತವ್ರನ್ನ. Because there's a tremendous human tendency to be rebellious. ಮನುಷ್ಯನು ಸಿಡಿದೇಳುವಂತ ಅಥವಾ ದಂಗೇಳುವಂತ ಸ್ವಭಾವವನ್ನ ಹೊಂದ್ಕೊಂಡಿರ್ತಾನೆ. It's good to judge ourselves. ನಮ್ಮನ್ನ ನಾವು ನ್ಯಾಯ ತೀರ್ಪು ಮಾಡ್ಕೊಳ್ಳೋದು ಬಹಳ ಉತ್ತಮ. Lord, I want to have a low estimate of myself, but I want to do my part to build the body of Christ. ನಾವು ಹೇಳಬೇಕು, ಕರ್ತರೆ ನನ್ನ ಬಗ್ಗೆ ನಾನು ಕಡಿಮೆ ಯೋಚಿಸ್ತೇನೆ, ಕ್ರಿಸ್ತನ ದೇಹವನ್ನ ಕಟ್ಟಲು ನನ್ನ ಭಾಗವನ್ನ ಪೂರೈಸುತ್ತೇನೆ ಅಂತ ಹೇಳ್ರಿ. And you don't have to be an elder. It says here, every individual. It first speaks about leaders. ನೀವು ಸಭಾ ಹಿರಿಯರಾಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಮೊದಲು ಇಲ್ಲಿ ನಾಯಕರಿಗೆ ಮಾತನಾಡುತ್ತಿಲ್ಲಿ. Ephesians 4:11. Apostles, prophets, evangelists, shepherds, teachers. ಎಫೆಸ 4:11 ಹೇಳುತ್ತೆ, ಕೆಲವರನ್ನ ಅಪೊಸ್ತಲರನ್ನಾಗಿಯೂ ಪ್ರವಾದಿಗಳನ್ನಾಗಿಯೂ ಸುವಾರ್ತಿಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಇಟ್ಟಿದ್ದಾರೆ. Now you may not be any of those 5. ನೀವು ಈ 5ರಲ್ಲಿ ಯಾವುದು ಕೂಡ ಆಗದೇ ಇರಬಹುದು. You may not be an apostle or a prophet or a shepherd or an evangelist or a teacher. ನೀವು ಅಪೊಸ್ತಲನಾಗದೇ ಇರಬಹುದು, ಪ್ರವಾದಿಗಳಾಗದೇ ಇರಬಹುದು, ಸುವಾರ್ತಿಕನಾಗದೇ ಇರಬಹುದು, ಸಭಾ ಪಾಲಕನಾಗದೇ ಇರಬಹುದು, ಅಥವಾ ಉಪದೇಶಕನಾಗದೇ ಇರಬಹುದು. Doesn't matter, because it says they equip all the believers. ಅದು ಪರವಾಗಿಲ್ಲ, ಆದರೆ ಇಲ್ಲಿ ಹೇಳುತ್ತೆ ಅವರು ಎಲ್ಲಾ ವಿಶ್ವಾಸಿಗಳನ್ನ ಸನ್ನದ್ಧರನ್ನಾಗಿ ಮಾಡುತ್ತಾರೆ ಅಂತ. These are very few people in the world who are apostles, prophets, evangelists, shepherds, teachers. ಕೆಲವು ಜನರು ಮಾತ್ರ ಲೋಕದಲ್ಲಿ ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು ಆಗಲು ಸಾಧ್ಯ. But they equip thousands of believers so that the believers, did you see that in verse 12? The believers build the body of Christ, as we heard today. ಅವರು ಸಾವಿರಾರು ವಿಶ್ವಾಸಿಗಳನ್ನ ಸನ್ನದ್ಧರನ್ನಾಗಿ ಮಾಡ್ತಾರೆ. ವಿಶ್ವಾಸಿಗಳು ಕ್ರಿಸ್ತನ ದೇಹವನ್ನ ಕಟ್ಟುತ್ತಾರೆ ಅಥವಾ ಅಭಿವೃದ್ಧಿ ಪಡಿಸುತ್ತಾರೆ. ಇದನ್ನೇ ನಾವಿವತ್ತು ಕೇಳಿದ್ದಲ್ವಾ? And so we can easily do our part to show ourselves as committed members by walking with the Lord. ನಾವು ಕರ್ತನೊಟ್ಟಿಗೆ ನಡೆಯೋದ್ರ ಮುಖಾಂತರ ಕ್ರಿಸ್ತನ ದೇಹದ ಭಾಗವಾಗಿದ್ದೇವೆ ಅಥವಾ ಅಂಗವಾಗಿದ್ದೇವೆ ಎಂಬುದನ್ನು ತೋರ್ಪಡಿಸಬಹುದಾಗಿದೆ.